ಅನ್ನುವಂಥದ್ದು ಬಹಳ ಜನ ಇದ್ದಾರೆ. ಈ ರೀತಿ ಹೇಳ್ಕೊಂಡ್ರು ನಗರಸಭೆ ಸದಸ್ಯರು ಬಹಳ ದೊಡ್ಡ ಪ್ರಶ್ನೆ. ವಿಶೇಷವಾಗಿ ಇದು ಎಐಸಿಸಿ ಮತ್ತು ಕೆಪಿಸಿಸಿ ತೆಗೆದುಕೊಂಡಿರುವಂತ ಕಾರ್ಯಕ್ರಮ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಶಿವಕುಮಾರ್ ಅವರು ಅವರೆಲ್ಲ ಸಮಾಲೋಚನೆಯಲ್ಲಿ ಎಲೆಕ್ಷನ್ ಕಮಿಷನ್ ಹತ್ರ ಹೇಗೆ ಚುನಾವಣೆಗಳಲ್ಲಿ ದುರುಪಯೋಗವನ್ನು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ದುರುಪಯೋಗ ಮಾಡ್ಕೊಳ್ತಾ ಇದೆ. ಸೊ ಇದನ್ನು ನಾವು ದೇಶದ ಜನರ ಗಮನವನ್ನು ಸೆಳೆಯಬೇಕು. ಮತ್ತೆ ಆ ಸಂಸ್ಥೆಯಿಂದ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಏನಿದ್ದಾವೆ ಅದನ್ನು ತಡೆಗಟ್ಟುವಂತಹ ಪ್ರಯತ್ನ ಒಂದು ರಾಜಕೀಯ ಪಕ್ಷವಾಗಿ ಒಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥ ನಾವು ಅದನ್ನು ಗಟ್ಟಿಗೊಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ನಾವು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇಡೀ ರಾಷ್ಟ್ರದಲ್ಲಿ ಈ ಕಾರ್ಯಕ್ರಮವನ್ನು ಎಐಸಿಸಿ ಹಮ್ಮಿಕೊಂಡಿದ್ದೇವೆ. ಇವತ್ತು ವಿಶೇಷವಾಗಿ ನಾವು ಪಂಡಿತ್ ನೆಹರೂರವರನ್ನು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ಒಂದು ಸಂದರ್ಭದಲ್ಲಿ ಒಂದು ಅತ್ಯುತ್ತಮವಾದಂತಹ ಸಂವಿಧಾನವನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ದೇಶಕ್ಕೆ ನಾವು ಅರ್ಪಣೆಯನ್ನು ದೇಶದ ಜನರು ಮೊದಲು ನಾವೇ ಅರ್ಪಣೆಯನ್ನು ಮಾಡಿಕೊಂಡಿದ್ದೇವೆ. ಅದರ ಪರಿಣಾಮ ಈ ದೇಶದಲ್ಲಿ ಇವತ್ತು ಪ್ರಪಂಚದ ಯಾವುದೇ ಪ್ರಜಾಪ್ರಭುತ್ವದ ರಾಷ್ಟ್ರಗಳಿಗೆ ಹೋಲಿಕೆಯನ್ನು ಮಾಡಿದಾಗ ಈ ದೇಶದಲ್ಲಿ ಒಂದು ಅತ್ಯುತ್ತಮವಾದಂತಹ ಅನೇಕ ತೊಡರುಗಳ ಮಧ್ಯೆ ಹಲವಾರು ಹೆಚ್ಚು ಕಡಿಮೆಗಳ ಮಧ್ಯೆಯೂ ಕೂಡ ಒಂದು ಅತ್ಯುತ್ತಮವಾದಂತಹ ಒಂದು ಪ್ರಜಾಪ್ರಭುತ್ವ ನಮ್ಮ ರಾಷ್ಟ್ರದಲ್ಲಿದೆ ಸ್ನೇಹಿತರು. ಅದಕ್ಕಾಗಿ ಈ ದೇಶದಲ್ಲಿ ಯಾರಾದರೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಭದ್ರವಾದಂತಹ ಅಡಿಪಾಯವನ್ನು ಹಾಕೊಟ್ಟಿದ್ರೆ ಅದು ಪ್ರಧಾನಮಂತ್ರಿಯಾಗಿದ್ದಂತಹ ನೆಹರು ಅವರನ್ನ ನಾವು ಸ್ಮರಿಸಿಕೊಳ್ಳಬೇಕಾಗಿದೆ. ಆದ್ರೆ ಇವತ್ತು ಬಿಜೆಪಿ ಅವರು ಏನ್ ಮಾಡ್ತಾ ಇದೆ, ಸಂವಿಧಾನಬದ್ಧವಾದಂತಹ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ. ಅಧಿಕಾರವನ್ನು ಪುನಃ ಪಡೆಯಲಿಕ್ಕೋಸ್ಕರ ದೇಶದ ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನ ಸಂವಿಧಾನಬದ್ಧವಾದಂತಹ ಸಂಸ್ಥೆಗಳ ಮೇಲೆ ಅಲ್ಲಿ ದಿನನಿತ್ಯ ತಮ್ಮ ಹಕ್ಕಿಲ್ಲದೆ ಇದ್ರೂ ಕೂಡ ಅವರಿಗೆ ಮುಕ್ತವಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಇವತ್ತು ಟಿ.ಎನ್. ಶೇಷನ್ ಅವರು ಅಂತ ಒಂದು ಅದ್ಭುತವಾದಂತಹ ಒಂದು ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದರ ಜವಾಬ್ದಾರಿಯನ್ನು ಹೊತ್ತಂತ ಸಂದರ್ಭದಲ್ಲಿ ಅನೇಕ ಸುಧಾರಣೆಗಳನ್ನು ಬದಲಾವಣೆಗಳನ್ನು ತಂದಿದ್ದಾರೆ. ಈಗಾಗಲೇ ಗೌತಮ್ ಅವರು ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಆಳಂದಲ್ಲಿ ಹಾಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಹೇಗೆ ದುರುಪಯೋಗ ನಡೆದಿರುವಂತಹ ವಿಷಯಗಳನ್ನು ಅವರು ಈಗಾಗಲೇ ಹೇಳಿದ್ದಾರೆ. ಬೆಂಗಳೂರು ಕೇಂದ್ರ ಡಿಸಿಸಿ ಸಂದರ್ಭದಲ್ಲಿ ನಾವೆಲ್ಲ ಉಸ್ತುವಾರಿಗಳಾಗಿದ್ದು ಆ ಸಂದರ್ಭದಲ್ಲಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ದುರುಪಯೋಗ ಆಯಿತು ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ನಮಗೆ ನಮ್ಮ ಅಭ್ಯರ್ಥಿ ಮನ್ಸೂರ್ ಖಾನ್ ಅವರಿಗೆ ನಾವು ಪಡ್ಕೊಂಡಂತ ಮತ ಎಷ್ಟು ಅಂತ ಹೇಳಿದ್ರೆ 6,26,208. ಬಿಜೆಪಿ ಅಭ್ಯರ್ಥಿ ಪಿ.ಸಿ. ಮೋಹನ್ ಅವರಿಗೆ ಬಂದಂತ ಮತ ಎಷ್ಟು ಅಂತ ಹೇಳಿದ್ರೆ 6,58,915. ಅಂದ್ರೆ ಮಹದೇವಪುರ ಕ್ಷೇತ್ರವನ್ನು ಹೊರತುಪಡಿಸಿ ನಮಗೆ ಅವರಿಗೆ ಇದ್ದಂತ ವ್ಯತ್ಯಾಸ ಎಷ್ಟು ಅಂತ ಹೇಳಿದ್ರೆ ಕೇವಲ 32,707. ಇನ್ನು 1 ಲಕ್ಷ ಮತಗಳು 1,250,000 ಮತಗಳು ವೋಟ್ ಚೋರಿಯಾಗಿದೆ. ಅದಕ್ಕಾಗಿಯೇ ಸ್ನೇಹಿತರೆ ನಾವು ದೇಶದ ಜನರ ಗಮನವನ್ನು ಸೆಳೆಯೋದಕ್ಕೋಸ್ಕರ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಇದರಲ್ಲಿ ನಾನಾ ರೀತಿಯ ಪ್ರಯತ್ನಗಳು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಗೆ ಪತ್ರವನ್ನು ಬರೆದಿದ್ರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಪತ್ರವನ್ನು ಬರೆದಿದ್ರೂ ಕೂಡ ಅವ್ರಿಗೆ ಕೇಳ್ತಾರೆ, ಮೂರ್ತಿರು ನೀವು ಕ್ಷಮಾಪಣೆಯನ್ನು ಜನರಿಗೆ ಕೇಳಿ ಅಂತ ಹೇಳಿ. ಸಂವಿಧಾನಬದ್ಧವಾದಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನ ಜವಾಬ್ದಾರಿಯುತವಾಗಿ ಮತ್ತು ವಿವೇಚನೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತೆ. ಪ್ರಶ್ನೆ ಕೇಳುವಂತವರಿಗೆ ಪ್ರಶ್ನೆಗಳನ್ನು ಕೇಳತಕ್ಕಂಥದ್ದಲ್ಲ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿಗೂ ನಾವು ಪ್ರಶ್ನೆ ಕೇಳಲಿಕ್ಕೆ ಹತ್ತಿವೆ, ಹಾಗೆ ಮುಖ್ಯಮಂತ್ರಿಗಳಿಗೂ ಕೂಡ ಪ್ರಶ್ನೆಯನ್ನು ಕೇಳಲಿಕ್ಕೆ ಎಲ್ಲ ದೇಶದ ಸಾಮಾನ್ಯವಾದಂತಹ ಜನರಿಗೂ ಕೂಡ ಹಕ್ಕಿದೆ ಅನ್ನುವಂಥದ್ದನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ದೇಶದ ಆಡಳಿತ ಅಭಿವೃದ್ಧಿ ಸರಿಯಾದಂತಹ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಜವಾಬ್ದಾರಿಯಾದಂತಹ ನಿರ್ವಹಣೆ ಇರಬೇಕಾಗುತ್ತೆ. ಈ ಡೂಪ್ಲಿಕೇಟ್ ವೋಟರ್ಸ್ ಏನಿದ್ದಾರೆ, ಫೇಕ್ ಇನ್ವ್ಯಾಲಿಡ್ ವೋಟರ್ಸ್ ಸುಮಾರು 40,000 ಯಾವುದೇ ಅಡ್ರೆಸ್ ಎಲ್ಲೋ ಕೊಟ್ಕೊಂಡು 40,000 ಮಹದೇವಪುರದಲ್ಲಿ ಆಗ್ತಾರೆ. ಹಾಗೆ ಬಲ್ಕ್ ವೋಟರ್ಸ್ ಒಂದೇ ಮನೆಯಲ್ಲಿ 10,000 ಜನರಿಗೆ ಒಂದೇ ಮನೆಯಲ್ಲಿ ವಾಸ ಇರಕ್ಕೆ ಸಾಧ್ಯ ಆಗುತ್ತೆ ಮಂಜುನಾಥವ್ರು. ಹಾಗೆ ಇನ್ವ್ಯಾಲಿಡ್ ಫೋಟೋಸ್ ಯಾರ್ದೋ ಹಾಕೋದು ಸುಮಾರು 5,000 ಬೇಕು. ಹೀಗಾಗಿ ಹಾಗೆ ಮಿಸ್ಯೂಸ್ 6-7 ಗೊತ್ತಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಸೇರಿಸಿಕೊಳ್ಳಲಿಕ್ಕೆ ಫಾರಂ ನಂಬರ್ 6-7 ಅಂತ ಇದೆ. ಅದನ್ನು ಕೂಡ ದುರುಪಯೋಗ ನಡೀತಾ ಇದೆ. ರಾಜಕೀಯ ಪಕ್ಷಗಳದ್ದು ಒಂದು ಜವಾಬ್ದಾರಿ ಇದೆ. ನಾವು ಕೂಡ BLA BLOಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ
ಎಚ್ಚರಿಕೆಯನ್ನು ವಹಿಸಬೇಕಾದಂತ ಒಂದು ಜವಾಬ್ದಾರಿ ರಾಜಕೀಯ ಪಕ್ಷಗಳ ಮೇಲೆ ಕೂಡ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ ನಾಗರಿಕರ ಜವಾಬ್ದಾರಿ ಕೂಡ ಇದೆ. ಪ್ರತಿ ವರ್ಷ ಕೂಡ ವೋಟರ್ಸ್ ಡೇ ಅಂತ ಮಾಡುವಂತಹ ಸಂದರ್ಭ ಪ್ರಯತ್ನಗಳನ್ನ ನಿರಂತರವಾಗಿ ಒಂದು ರಾಜಕೀಯ ಪಕ್ಷವಾಗಿ ನಾಗರಿಕರಾಗಿ ಕೂಡ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಏನು ಕೇಂದ್ರ ಸರ್ಕಾರ ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನು ದುರುಪಯೋಗ ಮಾಡಿಕೊಂಡು ಬೇರೆ ದಾರಿಗಳಲ್ಲಿ ಇವರು ಅಧಿಕಾರವನ್ನು ಹಿಡಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ, ಅದನ್ನು ಅತ್ಯಂತ ಕಟುವಾದಂತಹ ಶಬ್ದಗಳಿಂದ ನಾವು ಖಂಡಿಸ್ತೇವೆ. ಇನ್ನು ಮುಂದೆ ಆಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಇದೇ ರೀತಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಂದುವರೆದ